ಇನ್ನು ನೂತನ ಸಚಿವರ ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗ್ತಾ ಇದೆ. ಇವತ್ತು ಸಂಜೆ 4:05 ಲೋಕಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಎರಡನೇ ಪಟ್ಟಿಯಲ್ಲಿ 6 ಜನ ಹಳಬರು, 14 ಜನ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. ಡಿಕೆ ಶಿವಕುಮಾರ್ ಸಂಪುಟದ ಜಾತಿವಾರು ಲೆಕ್ಕಾಚಾರ ಕೂಡ ಬಹಿರಂಗ ಆಗಿದೆ. ಈಗ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ 5 ಒಕ್ಕಲಿಗರಿಗೆ ಸ್ಥಾನ ಸಿಕ್ಕಿದೆ ಸಚಿವ ಸಂಪುಟದಲ್ಲಿ. ಲಿಂಗಾಯತ ಸಮುದಾಯಕ್ಕೆ 6, ಕುರುಬ ಸಮುದಾಯಕ್ಕೆ 3, ವಾಲ್ಮೀಕಿ ಸಮುದಾಯಕ್ಕೆ 3, ಮುಸ್ಲಿಂ ಸಮುದಾಯಕ್ಕೆ 3 ಸಚಿವ ಸ್ಥಾನ, ಕ್ರೈಸ್ತ 1, ಪರಿಶಿಷ್ಟ ಜಾತಿ ಎಡ ಮತ್ತು ಬಲಕ್ಕೆ ಒಟ್ಟು 3 ಸ್ಥಾನಗಳನ್ನು ನೀಡಲಾಗಿದೆ. ಉಪ್ಪಾರ 1, ಮರಾಠ 1, ಈಡಿಗ 1, ಮೊಗವೀರ 1, ರಜಪೂತ ಸಮುದಾಯಕ್ಕೆ 1, ರೆಡ್ಡಿ ಸಮುದಾಯಕ್ಕೆ 1 ಸಚಿವ ಸ್ಥಾನವನ್ನು ನೀಡಲಾಗಿದೆ. ಹೀಗಾಗಿ ಇದನ್ನು ನೋಡಿದಾಗ ಡಿಕೆ ಶಿವಕುಮಾರ್ ಅವರ ಆ ಒಂದು ಜಾತಿ ಲೆಕ್ಕಾಚಾರ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಮುಂಬರುವಂತಹ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಬಹಳಷ್ಟು ಅಳೆದು ತೂಗಿ ಜಾತಿವಾರು ಲೆಕ್ಕಾಚಾರ ಹಾಕಿ ಜಿಲ್ಲಾವಾರು ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಸಚಿವ ಸ್ಥಾನ ನೀಡಲಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸರ್. ಇನ್ನು ಮತ್ತೊಂದು ನಮಗೆ ಗೊತ್ತಾಗ್ತಾ ಇರುವಂತೇನೆಂದ್ರೆ, ಮಂಕಾಳು ವೈದ್ಯ ಅವರಿಗೆ ಸಚಿವ ಸ್ಥಾನ ಕೊಡಲಾಗಿತ್ತು. ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಿದ್ದು ಯಾಕೆ ಅಂತ ಅನಿಸ್ತಾ ಇದೆ ಅಂತಂದ್ರೆ, ನೋಡಿ, ಲಿಂಗಾಯತ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನೋ ಬೇಡಿಕೆ ಕೂಡ ಇತ್ತು. ಹೀಗಾಗಿ ಆ ಒಂದು ವಿಚಾರದಲ್ಲೂ ನೋಡಿದಾಗ ಹೊಸ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನ ಮಾಡಬೇಕು ಅನ್ನುವಂತಹ ಬೇಡಿಕೆಗಳು ಕೂಡ ಇತ್ತು. ಆ ನಡುವೆ ಈಗ ಒಂದು ಕಡೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ, ಪ್ರಬಲ ಸಮುದಾಯ ಅವರಿಗೆ ಕೈ ತಪ್ಪಿರುವಂಥದ್ದು ಸಹಜವಾಗಿ ಕೆಲವೇ ಕ್ಷಣಗಳಲ್ಲಿ ಅದು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹೈಕಮಾಂಡ್ ಮೇಲೆ ಸಹಜವಾಗಿ ಒತ್ತಡ ಬಿದ್ದಿರುತ್ತೆ. ಅದೇ ಕಾರಣಕ್ಕಾಗಿ ಈಗ ಮತ್ತೆ ಅವರಿಗೆ SS ಮಲ್ಲಿಕಾರ್ಜುನ್ ಅವರಿಗೆ ಮಣೆ ಹಾಕಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಂಬರುವಂತಹ ವಿಧಾನಸಭೆ ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅಂದ್ರೆ ಮಂಕಾಳು ವೈದ್ಯ ಭಟ್ಕಳ ಕ್ಷೇತ್ರದ ಶಾಸಕರು ಬಹುಶಃ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ, ಸಂಪುಟದಿಂದಲೇ ಔಟ್ ಆಗ್ತಾರೆ ಅಂತಂದ್ರೆ ಸಹಜವಾಗಿ ಅಸಮಾಧಾನದ ಬೇಗುದಿ ಹೆಚ್ಚಾಗೋ ಸಾಧ್ಯತೆಯನ್ನು ಹೇಗೆ ಸಮಾಧಾನ ಮಾಡ್ತಾರೆ ಅನ್ನೋದು ಈಗ ನೋಡ್ಬೇಕಾಗತ್ತೆ. ದೊಡ್ಡ ಸವಾಲು ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ. ಹೌದು.